ಹಾಲು ಕುಡಿದ ಮಕ್ಕಳೇ ಬದುಕುವುದಿಲ್ಲ, ಮತ್ತೆ ಸಾಯುವುದನ್ನೇ ಕುಡಿಯುವ ಮಕ್ಕಳು ಬದುಕುವುದಕ್ಕೆ ಸಾಧ್ಯವೇನೋ? ಕುಡಿಯುವ ವಿಷಯ ಎಲ್ಲ ನನ್ನಲ್ಲಿ ಮಾತಾಡುವ. ಯಾರಾದ್ರೂ ಕುಡಿಯುವವರಲ್ಲಿ ಆಯ್ತು, ನೀರು ಬಿಟ್ಟಿದ್ದೀರ್ತದ ಆಗಲ್ಲ. ದೊರೆತನ ಸುಡಲಿನ್ನು, ಬಡತನ ಯಮಗ. ಅದು ಸಂಧಾನ ಪ್ರಸಂಗದಲ್ಲಿ ಪುಣ್ಯಾತ್ಮ, ಅದು ನಮಗೂ ಗೊತ್ತುಂಟು. ಹೌದಾ? ಹೌದು. ಧರ್ಮರಾಯ ಹಾಗೆ ಹೇಳಿದರು. ಹೌದು. ನಾನು ಈಗ ಹೇಳ್ತೇನೆ. ಯಾವುದು? ದೊರೆತನ ಸುಡಲಿನ್ನು, ಬಡತನ ಯಮಗಕ್ಕೂ. ಇನ್ನು ಸಂಧಾನ ಆಗೋದಿಲ್ವಾ? ಧರ್ಮರಾಯ ಸುಖಿ ಎಂದು ಕೇಳಿದರೆ ಸಾಕು. ಇವ ಪ್ರಸಂಗವೇ ಬೇರೆ ಮಾಡ್ತಾ ಇಲ್ಲ, ನಾನು ಎರಡನೇ ಪ್ರಸಂಗದಲ್ಲಿದ್ದೇನೆ. ನನಗೆ ಇತ್ತೀಚೆಗೆ ಗೊತ್ತಾಗಿದೆ. ಏನು? ಗಂಟು ನೋವು ಯಾಕೆ ಪ್ರಾರಂಭ ಆಗ್ತದೆ? ಯಾಕೆ ಯಾಕೆ? ಬೇರೆಯವರ ಗಂಟು ಮುಳುಗಿಸಿದ್ದರಿಂದಲೇ. ತುಂಬಾ ಇದು ನನ್ನ ಕೈಯಲ್ಲ. ಇದು ನನ್ನ ಕೈಯ ಅಲ್ಲ, ನಾನು ಧರ್ಮರಾಯನಲ್ಲಿ ಹೇಳೋದು ಏನಂತ? ಅಣ್ಣ, ಇದು ನಿನ್ನ ಕೈಯಲ್ಲ, ಇದು ನಿನ್ನ ಕಾಲು ಅಂತ ತಿಳಿಯುತ್ತೇನೆ. ನನಗೆ ಕ್ಷಮೆ ಕೊಡು. ಗಂಟು ನೋವಾಗುವುದು ನೆನಪಿಟ್ಟುಕೋ. ನಿನಗೆ ನನಗೆ ಯಾಕೆ ಅಲ್ಲ ಹೇಳಿದ್ದ. ಅಲ್ಲಿಂದ ಬರುವಾಗ ನಾನು ಹಿಡಿಯುವುದೇ ಬೇಕು ಅಂತ ತಗೊಂಡು ಬರೋದು. ಇಲ್ಲಿ ಯಾರ್ಯಾರಲ್ಲಿ ಕೋಪ ಬರುತ್ತೋ ತೆಗೆದು ಬಿಸಾಡಿ ಹೋಗುದು. ಇನ್ನಲ್ಲಿ ಹೆಕ್ಕಿಡ್ಲಿಕ್ಕೆ ಇವರ ಅಪ್ಪ ಇದ್ದ. ನೀನೆಂತ ಕುಕ್ಕುಟಕ್ಕೆ ಗಾಳಿ ಹಾಕುದ? ಹಾಗ ಮತ್ತೆ ಹೋಗ್ತೀಯ ಅಂತ ಎಂತ ಮಾಡ್ತಾ ಇರುವೆ ನೀನು? ನಾನು ಯುದ್ಧವನ್ನು ಮಾಡ್ತಾ ಇದ್ದೇನೆ. ಯಾರೊಟ್ಟಿಗೆ? ಯಾಕಾಗಿ? ಯಾವುದಕ್ಕಾಗಿ? ಘಟೋತ್ಕಜ ಮಾಯದಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾನೆ. ರಿಪುವಿನ ಕಕ್ಷೆಯನ್ನು ಬೇಗಿರ್ತಾನೆ. ಯಾರು ಘಟೋತ್ಕಜ? ಘಟೋತ್ಕಜ ಯಾರು ಅಂತ? ಭೀಮನ ಮಗ. ಮತ್ತೆ ಯಾರು? ಭೀಮ ಯಾರು? ಭೀಮ ಧರ್ಮರಾಯನ ತಮ್ಮ. ಮತ್ತೆ ಯಾರು? ಧರ್ಮರಾಯ ಯಾರು? ಧರ್ಮರಾಯ ಪಾಂಡವಿನ ಮಗ. ಪುಣ್ಯಾತ್ಮ. ಯಾಕೆ ವೈರ? ಯಾಕೆ ಜೀವನದ್ದೊಂದು ಬೇರೆ. ಏನ್ ನಡೀತಾ ಇದೆ ಇಲ್ಲಿ? ನೀನಿಗೂ ಅವನಿಗೂ ರಾಜ್ಯಕ್ಕೆ ಬೇಕಾಗಿ ಕಾದಾಟ ಆಗುದಲ್ವೇನೋ? ಕರ್ಣ, ಓ ಜೀವನದಲ್ಲಿ ನಾವು ಅದು ಬೇಕು ಇದು ಬೇಕು ಹಾಗೆ ಹೀಗೆ ಅಂತ ಎಣಿಸ್ತೇವೆ. ಒಂದು ಕ್ಷಣ ದಿಂಬಿಗೆ ತಲೆ ಇಟ್ಟು ಕಣ್ಣು ಮುಚ್ಚಿದಾಗ ಎಲ್ಲ ನಮಗೆ ಅರ್ಥ ಆಗ್ತದೆ. ಯಾವುದು? ನಮ್ಮನ್ನು ನಮಗೆ ಮೋಸ ಮಾಡ್ಲಿಕ್ಕೆ ಬರುವುದಿಲ್ವೋ? ನೋಡು, ಇದೆಂತದ್ದು? ಹೆಬ್ಬೆರಳು. ಅಂಗುಟ ಗಾತ್ರದ ಆತ್ಮ. ಆತ್ಮ ಇಷ್ಟೇ ಉದ್ದ ಇರುದಲ್ವಾ? ನಿಮ್ಗಾಗುವಾಗ ಅಷ್ಟುದ್ದ, ನನಗಾಗುವಾಗ ಅವರವರ ದೇಹದ ಬಲಗೈಯ ಹೆಬ್ಬೆರಳು ಎಷ್ಟು ಗಾತ್ರವೋ ಅಷ್ಟೇ ಗಾತ್ರದ ಆತ್ಮ ಅಂತ ಲೆಕ್ಕ. ಇದು ಶಾಸ್ತ್ರಗಾರರು ಹೇಳಿ, ಸರಿ, ಸುಮ್ಮನೆ ಹೇಳಿದ್ದಲ್ಲ. ನೊಣಮೀಸೆಯ ಹುಳಿ ಹೆಜ್ಜೆ ಎಡಿಸುವ ವಿದ್ಯೆಯೇ ಬಲ್ಲ, ತನ್ನ ಆತ್ಮವ ತಾನರಿಯುವ ಸಾಧನೆಗೆ ನಂದನವಲ್ಲ. ಈಗ ಯಾಕೆ ಅದೆಲ್ಲ? ಅವರು ಹಾಗೆ, ಇವರು ಹೀಗೆ, ಕಾಗೆ ಕೂಗೆ ಎಲ್ಲ ಹೇಳ್ತೇವೆ ನಾವು. ಹೇಳ್ತೇವೆ. ಆದ್ರೆ ಮಿತ್ರ, ಪರರನ್ನು ವಂಚಿಸಿದರೆ ಕಣ್ಣು ಮುಚ್ಚಿದಾಗ ನಮ್ಮ ಕಣ್ಣುಗಳಿಗೆ ಕಾಣುತ್ತದೆ. ಹಾಲು ಕುಡಿದ ಮಕ್ಕಳೇ ಬದುಕುವುದಿಲ್ಲ, ಮತ್ತೆ ಸಾಯುವುದನ್ನೇ ಕುಡಿಯುವ ಮಕ್ಕಳು ಬದುಕುವುದಕ್ಕೆ ಸಾಧ್ಯವೇನೋ? ಕುಡಿಯುವ ವಿಷಯ ಎಲ್ಲ ನನ್ನಲ್ಲಿ ಮಾತಾಡುವ. ಯಾರಾದ್ರೂ ಕುಡಿಯುವವರಲ್ಲಿ ಆಯ್ತು, ನೀರು ಬಿಟ್ಟಿದ್ದೀರ್ತದ ಹಾಗಲ್ವೋ? ನೋಡು, ಧರ್ಮರಾಯನಂತಹ ಒಬ್ಬ ಯೋಗಿ ಸಜ್ಜನ, ಧರ್ಮರಾಯನಂತಹ ಒಬ್ಬ ಸತ್ಯನಿಧಿ. ಧರ್ಮರಾಯ ಸತ್ಯನಿಧಿ, ಯೋಗಿ ಸಜ್ಜನ. ನೀನು ಕೌರವಲ್ವ? ನಾನು ಕೌರವ. ಏನ್ ಹೇಳಿದವ? ಸಂಧಾನಕ್ಕಾಗಿ ಹೊರಡುವ ಕೃಷ್ಣನಲ್ಲಿ ಏನ್ ಹೇಳಿದ? ಏನೇ ಹೇಳಿದ? ದೊರೆತನ ಸುಡಲಿನ್ನು, ಬಡತನ ಯಮಗ. ಅದು ಸಂಧಾನ ಪ್ರಸಂಗದಲ್ಲಿ ಪುಣ್ಯಾತ್ಮ, ಅದು ನಮಗೂ ಗೊತ್ತುಂಟು. ಹೌದಾ? ಹೌದು. ಧರ್ಮರಾಯ ಹಾಗೆ ಹೇಳಿದರು. ಹೌದು. ನಾನು ಈಗ ಹೇಳ್ತೇನೆ. ಯಾವುದು? ದೊರೆತನ ಸುಡಲಿನ್ನು, ಬಡತನ ಯಮಗಕ್ಕೂ. ಇನ್ನು ಸಂಧಾನ ಆಗೋದಿಲ್ವಾ? ಧರ್ಮರಾಯ ಸುಖಿ ಎಂದು ಕೇಳಿದರೆ ಸಾಕು. ಇವ ಪ್ರಸಂಗವೇ ಬೇರೆ ಮಾಡ್ತಾ ಇಲ್ಲ, ನಾನು ಎರಡನೇ ಪ್ರಸಂಗದಲ್ಲಿದ್ದೇನೆ. ನೋಡು, ಬದರಿಕಾಶ್ರಮಕ್ಕೆ ಹೋಗುವ ಯೋಚನೆ ಮಾಡಿದ್ದೇನೆ ನಾನು. ಯಾರು? ಮೊದಲೆಲ್ಲ ನಾನು ಹೇಳ್ತಿದ್ದೆ, ನನ್ನದು ನಂದೆ, ನಿನ್ನದು ನಂದೆ, ಬಾಕಿ ಎಲ್ಲ ಯಾರಿಗೂ ಇಲ್ಲ, ಎಲ್ಲ ನಂದೆ ಅಂತ. ನನಗೆ ಇತ್ತೀಚೆಗೆ ಗೊತ್ತಾಗಿದೆ. ಏನು? ಗಂಟು ನೋವು ಯಾಕೆ ಪ್ರಾರಂಭ ಆಗ್ತದೆ? ಯಾಕೆ ಯಾಕೆ? ಬೇರೆಯವರ ಗಂಟು ಮುಳುಗಿಸಿದ್ದರಿಂದಲೇ. ತುಂಬಾ ಗಂಟು ನೋವಾಗುವುದು ನೆನಪಿಟ್ಟುಕೋ. ನಿನಗೆ ನನಗೆ ಯಾಕೆ? ಅಲ್ಲ ಹೇಳಿದ್ದ. ನನಗೆ ನೋವು ಪ್ರಾರಂಭ ಆಗಿದೆ. ನಾನು ಸಿಕ್ಕಿದವರನ್ನೆಲ್ಲ ಹಿಡಿದು ತಿಂದು ತಿಂದು ತಿಂದು. ಸರಿ, ನೋಡು, ಕೆಲವರೆಲ್ಲ ಗಂಟು ಮಡಚಿಯೇ ಕೂತಿದ್ದಾರೆ, ನೋವೇ ಇಲ್ಲ ಅವರಿಗೆ. ಹೇಳಿದ್ದು ಇರ್ಲಿ ಕರ್ಣ. ಈಗ ನೀನು ಏನು ಅಂತ ಹೇಳುದು? ಧರ್ಮರಾಯನಂತಹ ಸಜ್ಜನ ಪಾಪ
ನನಗೆ ಹೇಳಲಿಕ್ಕೆ ಶಬ್ದಗಳೇ ಸಿಕ್ಕು. ನೀನು ಮುಂದ ಕೂಗಬೇಕು, ಇಲ್ಲದ್ರೆ ಮಾತಾಡ್ಬೇಕು, ಎರಡರಲ್ಲಿ ಒಂದು ಮಾಡು. ಹಾಗಲ್ವೋ? ಹಾ ವಿರಾಟ ನಗರಿಯಲ್ಲಿ ಹಾ ಮತ್ಸ್ಯಭೂಪನು ಸಂತೋಷಕ್ಕಾಗಿ ಹಾ ಪಗಡೆಯಾಡಿದರಂತೆ. ಸರಿ. ದಿನಾ ಪಗಡೆಯಾಟ. ಹಾ ಒಂದು ದಿನ ಹಾ ಏನೋ ಕೋಪ ಬಂತು ಹಾ ಮತ್ಸ್ಯಗೋಪಾಲನಿಗೆ. ಹಾ ಜೂತದ ಕರಂಡಕವನ್ನು ತೆಗೆದು ಹಾ ಧರ್ಮರಾಯನ ತಲೆಗೆ ಹಾ. ಠೋಕ್ ಅಂತ ಒಂದು ಪೆಟ್ಟು ಬಡಿದರಂತೆ. ಹೇಗೆ? ಠೋಕ್ ಅಂತ. ಯಾಕೆ ತಿಂದ? ಹಾ ಧರ್ಮವನ್ನು ಉಳಿಸುವುದಕ್ಕಾಗಿ, ಸರಿ. ಸತ್ಯದ ರಕ್ಷಣೆಗಾಗಿ, ಸರಿ. ತಾಯಿಯಂತಹ ಒಂದು ಜೀವನವನ್ನು ಹಾ ಸಲಹುವುದಕ್ಕಾಗಿ, ಹಾ ತಮ್ಮಂದಿರನ್ನು ಹಾ ದೇಶಭ್ರಷ್ಟರನ್ನಾಗಿಸದೆ ಹಾ ಅವರವರ ಸೇವೆಯನ್ನು ಮಾಡುವುದಕ್ಕೆ, ಅವರವರ ಭೂಮಿಯಲ್ಲಿ ಇರಿಸುವುದಕ್ಕಾಗಿ ಹಾ ಧರ್ಮರಾಯನಂತಹ ಸಜ್ಜನ ಪಟ್ಟ ಪಾಡು ಹಾ ಇಲ್ಲ. ಹಾ ನನಗಿನ್ನು ಯಾವುದು ಬೇಡ. ಹಾ? ಒಂದು ತುಂಡು ಬಟ್ಟೆ ಕೊಡು. ಇಷ್ಟು ಉದ್ದದ್ದು ಯಾವುದಕ್ಕೆ? ಕೌಪಿನ ಕಟ್ಟಲಿಕ್ಕೆ, ಮಾನ ಮುಚ್ಚಲಿಕ್ಕೆ. ನಾನು ಮುಖ ಒರೆಸಲಿಕ್ಕೆ ಅಂತ ಭಾವಿಸಿ. ಇಲ್ಲ, ನಾನು ಬದರಿಕಾಶ್ರಮಕ್ಕೆ ಹೋಗಬೇಕು ಅಂತ ಇದ್ದೆ. ಹಾ. ಅಣ್ಣ ಧರ್ಮರಾಯನನ್ನು ಕಂಡು, ಹಾ ಇದು ನನ್ನ ಕೈಯಲ್ಲ. ಇದು ನನ್ನ ಕೈಯ ಅಲ್ಲ, ನಾನು ಧರ್ಮರಾಯನಲ್ಲಿ ಹೇಳೋದು ಏನಂತ? ಅಣ್ಣ, ಇದು ನಿನ್ನ ಕೈಯಲ್ಲ, ಇದು ನಿನ್ನ ಕಾಲು ಅಂತ ತಿಳಿಯುತ್ತೇನೆ. ನನಗೆ ಕ್ಷಮೆ ಕೊಡು. ನನ್ನನ್ನು ನೀನು ಕ್ಷಮಿಸಿದ್ದಿ ಅಂತ ಒಂದು ಮಾತು ಹೇಳುವಂತ ಹೇಳಿದಲ್ಲಿಗೆ ಹಾ ಇನ್ನು ವೈರ ಇಲ್ಲ, ಹಾ ಇನ್ನು ದ್ವೇಷ ಇಲ್ಲ, ಕೌರವರಿಗೆ ಯಾವುದರ ಮೇಲೆಯೂ ವ್ಯಾಮೋಹ ಇಲ್ಲ. ಧರ್ಮರಾಯ ಅನ್ಯತಾ ಶರಣಂ ನಾಸ್ತಿ, ತವೇವ ಶರಣಂ ಮಮ. ಸುರನದಿಗೆ ಸೈನ್ಯವನ್ನು ಮುಂತಾಗಿರುವ ಷಡುರದರೆಲ್ಲ ಹೋದರು ದುರದಿ ಪೊರವೆನುದ ಹಾಗೆ ಶೌರ್ಯಗಳು ಪೊರೆದು ಫಲವೇನು? ನಾಚಿಗೆಟ್ಟವ, ಮಾನಗೆಟ್ಟವ, ಹಣೆಬರಹ ಗೆಟ್ಟವ. ಏನು ನಮಗೆ ಚಟ ಉಂಟ ಇಲ್ಲಿ ಯುದ್ಧ ಮಾಡಲಿಕ್ಕೆ? ನಿನ್ನ ಅಭಿಲಾಷ ಏನುಂಟು ಅದಕ್ಕೆ ಬೇಕಾಗಿ ನಾವು ಪಾಂಡವ ದ್ವೇಷವನ್ನು ಕಟ್ಟಿಕೊಂಡು ಯುದ್ಧವನ್ನು ಮಾಡ್ತಾ ಇದ್ದೇವೆ ಬಿಟ್ರೆ, ಇಲ್ಲದಿದ್ದರೆ ನಮಗೇನು ಯುದ್ಧ ಅನಿವಾರ್ಯವ? ಭೀಷ್ಮರು ಹೋದ್ರು, ಸೈನ್ಯವು ಹೋದ, ಈಗ ನಾನು ಹೋಗಲಿಕ್ಕೆ ಕಾಯ್ತಾ ಇದ್ದಿ ಕಾಣ್ತದೆ. ಇದು ಯುದ್ಧ ನನಗೂ ಬೇಡ. ಧನುರ್ಬಾಣಗಳನ್ನು ನಿನ್ನ ಪಾದದಲ್ಲಿ ಎಸೆದಿದ್ದೇನೆ. ವೀರ ಕಂಕಣ ನನಗೆ. ಇದನ್ನು ಕಿತ್ತು ಹೋಗಿ ಬಿಡಾರದಲ್ಲಿ ಮುಸುಕು ಹಾಕಿ ಮಲಗ್ತೇನೆ. ಕರ್ಣ ಹಾಗೆ, ಕರ್ಣ ಹೀಗೆ ಅಂತ ಬಂದ್ರೆ ಮಿತ್ರ ಅಂತ ನೋಡ್ಲಿಕ್ಕಿಲ್ಲ. ಹೊಡೆದೇನು ಜಾಗ್ರತೆ. ಅಲ್ಲಿಂದ ಬರುವಾಗ ನಾನು ಹಿಡಿಯುವುದೇ ಬೇಕು ಅಂತ ತಗೊಂಡು ಬರೋದು. ಇಲ್ಲಿ ಯಾರ್ಯಾರಲ್ಲಿ ಕೋಪ ಬರುತ್ತೋ ತೆಗೆದು ಬಿಸಾಡಿ ಹೋಗುದು. ಇನ್ನಲ್ಲಿ ಹೆಕ್ಕಿಡ್ಲಿಕ್ಕೆ ಇವರ ಅಪ್ಪ ಇದ್ದ. ಸರಿ ಬೈದ ಮಾರ. ಮತ್ತೆ ಯಾರಿಗೆ? ಕೌರವನಿಗೆ. ಕೌರವನಿಗಲ್ವ?